ಭಾರತ ಹಾಗೆ ಇಂಗ್ಲೆಂಡ್ ಸರಣಿಯ ನಡುವೆ ತುಂಬಾನೇ ದೊಡ್ಡ ಸದ್ದು ಮಾಡ್ತಾ ಇರುವಂತದ್ದು ವೈಭವ್ ಸೂರ್ಯವಂಶಿ ಡೆಬ್ಯೂ ವಿಚಾರ. ಆದ್ರೀಗ ಸೂರ್ಯವಂಶಿಯನ್ನ ಇಂಗ್ಲೆಂಡ್ ಸರಣಿಯಲ್ಲಿ ಆಡಿಸಬೇಕಾ ಅಥವಾ ಬೇಡವಾ ಅನ್ನೋದೇ ತಲೆಬಿಸಿಯಾಗಿದೆ. ಈ ವಿಚಾರವಾಗಿ ಲೆಜೆಂಡರಿ ಕ್ರಿಕೆಟರ್ಸ್ ನಡುವೆ ವಾರ್ ಕೂಡ ನಡೀತಾ ಇದೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರ್ಲೆಂಡ್ ಸರಣಿಗೆ ವೈಭವ್ ಸೂರ್ಯವಂಶಿ ಸೆಲೆಕ್ಟ್ ಆಗಿದ್ದು ಮೊದಲ ಮ್ಯಾಚ್ನಲ್ಲಿ ಆಡ್ತಾರೆ ಅನ್ಕೊಂಡ್ರು, ಆಡ್ಲಿಲ್ಲ. ಎರಡನೇ ಪಂದ್ಯದಲ್ಲಿ ಚಾನ್ಸ್ ಸಿಗ್ಬೋದು ಅನಿಸ್ತಿತ್ತು, ಬಟ್ ಸಿಗ್ಲಿಲ್ಲ. ಬಹುಶಃ ಆಂಗ್ಲರ ನಾಡಿನಲ್ಲಿ ಅಖಾಡಕ್ಕೆ ಇಳಿಸಬಹುದು ಎನ್ನುವಂತ ಮಾತುಗಳಿದ್ವು. ಅಲ್ಲಿಯೂ ಕೂಡ ಮೊದಲ ಮ್ಯಾಚಲ್ಲಿ ಡೆಬ್ಯೂಗೆ ಅವಕಾಶ ಸಿಗ್ಲಿಲ್ಲ. ಸೊ ಇದೇ ವಿಚಾರವಾಗಿ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸೂರ್ಯವಂಶಿಯನ್ನ ಭಾರತ ಪರ ಸೀನಿಯರ್ಸ್ ತಂಡದ ಪ್ಲೇಯಿಂಗ್ 11 ಅಲ್ಲಿ ಆಡಿಸಬೇಕಾ ಅಥವಾ ಬೇಡವಾ ಅನ್ನೋ ವಿಚಾರವಾಗಿ ದೊಡ್ಡ ಇಶ್ಯೂ ಆಗಿದೆ. ಸೂರ್ಯವಂಶಿ ಡೆಬ್ಯೂಗಾಗಿ ಲೆಜೆಂಡರಿ ಕ್ರಿಕೆಟರ್ಸ್ ನಡುವೆ ವಾರ್. 15 ವರ್ಷದ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಅಂಡರ್-19 ಕ್ರಿಕೆಟ್ನಲ್ಲಿ ಹಾಗೆ IPLನಲ್ಲಿ ಧೂಳೆಬ್ಬಿಸಿದಾಗಲೇ ಇಡೀ ಜಗತ್ತೇ ಆತನನ್ನ ಬೆರಗು ಗಣ್ಣಿನಿಂದ ನೋಡಿದೆ. ಹಾಗೆ ಟೀಮ್ ಇಂಡಿಯಾ T20 ತಂಡಕ್ಕೆ ಸೆಲೆಕ್ಟ್ ಆದಾಗಲೂ ಕೂಡ ಈ ಡಿಸರ್ವ್ ಅಂದಿದ್ರು. ವಿಷಯ ಏನಂದ್ರೆ ತಂಡಕ್ಕೆ ಸೆಲೆಕ್ಟ್ ಆದರೂ ಕೂಡ ಈಗಲೇ ಚಾನ್ಸ್ ಕೊಡಬೇಕಾ ಬೇಡವಾ ಅನ್ನೋದೇ ಸದ್ಯದ ಹಾಟ್ ಟಾಪಿಕ್. ಇದಕ್ಕೆ ಕಾರಣ ಕೆಲ ಲೆಜೆಂಡರಿ ಕ್ರಿಕೆಟರ್ಗಳ ವಾದ. ಭಾರತದ ದಂತಕಥೆಗಳಾಗಿರುವಂತಹ ಸುನಿಲ್ ಗವಾಸ್ಕರ್, ರವಿಶಾಸ್ತ್ರಿ ಹಾಗೆ ಭಾರತ ತಂಡದ ಮಾಜಿ ಆಯ್ಕೆದಾರ ಸರನ್ದೀಪ್ ಸಿಂಗ್ ಹಾಗೆ ಸೌತ್ ಆಫ್ರಿಕಾ ತಂಡದ ಲೆಜೆಂಡರಿ ಪ್ಲೇಯರ್ AB ಡಿವಿಲಿಯರ್ ಸೇರಿದಂತೆ ಸಾಕಷ್ಟು ಮಾಜಿ ತಾರೆಯರು ಸೂರ್ಯವಂಶಿಗೆ ಡೆಬ್ಯೂ ಮಾಡೋಕೆ ಅವಕಾಶ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಭಾರತದ ಮತ್ತಷ್ಟು ಸೂಪರ್ ಸ್ಟಾರ್ಸ್ ಈಗಲೇ ಅವಕಾಶ ಕೊಡೋದು ಬೇಡ ಅಂದಿದ್ದಾರೆ. ಕಪಿಲ್ ದೇವ್, ಅಮಿತ್ ಮಿಶ್ರಾ, ದಿನೇಶ್ ಕಾರ್ತಿಕ್, R ಅಶ್ವಿನ್, ಸಬಾ ಕರೀಂ ಹಾಗೆ ಚೇತೇಶ್ವರ ಪೂಜಾರ ಹೀಗೆ ಕೆಲವು ಸಾಕಷ್ಟು ಆಟಗಾರರು ಇನ್ನಷ್ಟು ದಿನ ಬೆಂಚ್ ಕಾಯಿರಿ, ವೈಭವ್ ಪರವಾಗಿಲ್ಲ, ಈಗಲೇ ಅರ್ಜೆಂಟ್ ಮಾಡೋದು ಬೇಡ. ದಶಕಗಳ ಕಾಲ ಕ್ರಿಕೆಟ್ ಜಗತ್ತಿನಲ್ಲಿ ಮೆರೆದಿರುವಂತ ಈ ತಾರೆಗಳ ಈ ವಿಭಿನ್ನ ಅಭಿಪ್ರಾಯಗಳ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಹೇಳ್ತೇನೆ. ಮೊದಲಿಗೆ ಸೂರ್ಯವಂಶಿಗೆ ಚಾನ್ಸ್ ಸಿಗ್ಲಿ ಅನ್ನೋರ ಇಂಟೆನ್ಷನ್ ಏನು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರುವಂತರ ಕಾರಣ ಅಥವಾ ರೀಸನ್ಸ್ ಅಂದ್ರೆ ಅಂಡರ್-19 ಟೀಮ್ ಹಾಗೆ IPLನಲ್ಲಿ ಉತ್ತಮ ಪ್ರದರ್ಶನ ನೀಡಿರುವಂತ ವೈಭವ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದೆ ಅವರ ಈ ಹಿಂದಿನ ಅದ್ಭುತವಾದಂತಹ ಪ್ರದರ್ಶನದ ಮೂಲಕ. ಜೊತೆಗೆ ಕಳೆದ 10 ಇನ್ನಿಂಗ್ಸ್ಗಳಲ್ಲಿ 4 ಸಲ 90+ ರನ್ಸ್ ಬಂದಿರುವಂತದ್ದು ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ. ಸೊ ಇಲ್ಲಿ ಬ್ಯಾಟಿಂಗ್ ನಿಂದಲೇ ಉತ್ತರವನ್ನ ಕೊಟ್ಟಿರುವಂತದ್ದು. IPLನಲ್ಲೂ ಅಷ್ಟೇ, ಭಾರತ ಎ ತಂಡದ ಪರವೂ ಅಷ್ಟೇ. ಸೊ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದಾರೆ. ಜೊತೆಗೆ ಟ್ಯಾಲೆಂಟೆಡ್ ಪ್ಲೇಯರ್ಗೆ ಬೇಗ ಚಾನ್ಸ್ ಸಿಗೋದ್ರಿಂದ ಉತ್ತಮ ಪ್ರದರ್ಶನ ಸಿಗುತ್ತೆ. ಸೊ ಆತ ಟ್ಯಾಲೆಂಟೆಡ್ ಪ್ಲೇಯರ್, ಆತನಲ್ಲಿ ಎಲ್ಲಾ ಕ್ವಾಲಿಟೀಸ್ ಇದೆ ಬ್ಯಾಟಿಂಗ್ ಅನ್ನ ಮಾಡೋಕೆ. ಹೀಗಾಗಿ ಚಾನ್ಸ್ ಕೊಡಿ, ಯಾಕೆ ಕೂರಿಸ್ತೀರಿ ಅಂತೇಳಿ ಇವರ ವಾದ. ಜೊತೆಗೆ ಭಾರತ ತಂಡದ ಪ್ರದರ್ಶನ ಕೂಡ ಕಳಪೆಯಾಗಿರೋದ್ರಿಂದ ಚಾನ್ಸ್ ನೀಡಲಿ. ಐರ್ಲೆಂಡ್ ವಿರುದ್ಧ ಸರಣಿಯನ್ನ ಭಾರತ ಸೋತಿದೆ. ಸೊ ಇಂಥ ಟೈಮಲ್ಲಿ ನೀವು ಆತರ ಯಂಗ್ ಟ್ಯಾಲೆಂಟ್ ನ ಬೆಂಚ್ ಕಾಯಿಸೋದು ಎಷ್ಟು ಸರಿ ಅನ್ನೋದು ಇವರ ವಾದ. ಹಾಗೆ T20 ಫಾರ್ಮೆಟ್ಗೆ ಕರೆಕ್ಟ್ ಪ್ಲೇಯರ್ ಸೂರ್ಯವಂಶಿ. ಅಭಿಷೇಕ್ ಶರ್ಮಾ ಹೇಗೆ ಪವರ್ ಹಿಟ್ಟರೋ T20 ಫಾರ್ಮೆಟ್ನಲ್ಲಿ ವೈಭವ್ ಸೂರ್ಯವಂಶಿ ಕೂಡ ಅದೇ ರೀತಿ ಆಡೋದ್ರಿಂದ ಸೊ ಆತನಿಗೆ ಆದಷ್ಟು ಬೇಗ ಚಾನ್ಸ್ ಸಿಗ್ಲಿ ಅಂತೇಳಿ ಇವರೆಲ್ಲ ವಾದವನ್ನ ಮಾಡ್ತಿದ್ದಾರೆ. ಸೊ ಇದೆಲ್ಲ ಕಾರಣಕ್ಕಾಗಿ ಸೂರ್ಯವಂಶಿಯನ್ನ ಬೆಂಚ್ ಕಾಯಿಸೋದು ಬೇಡ, ಬ್ಯಾಟ್ ಕೊಟ್ಟು ಮೈದಾನ ಕಳಿಸಿ, ಪ್ರತಿಭಾವಂತರು ಬೆಂಚ್ ಕಾಯೋದು ಬೇಡ ಅನ್ನೋದು ಇವರೆಲ್ಲರ ವಾದ. ಆದ್ರೆ ಈಗಲೇ ಚಾನ್ಸ್ ಕೊಡೋದು ಬೇಡ ಅನ್ನೋರ ಲೆಕ್ಕಾಚಾರ ಬೇರೆನೇ ಇದೆ. ಸೊ ಅದೇನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಯಾಕೆ ಅವ್ರಿಗೆ ಈಗಲೇ ಅವಕಾಶ ಕೊಡಬಾರ್ದು ಅನ್ನೋದನ್ನ. ಭಾರತ ತಂಡದಲ್ಲಿ ಸಾಕಷ್ಟು ಸೀನಿಯರ್ ಪ್ಲೇಯರ್ಗಳು ಇದ್ದಾರೆ, ಆಡ್ಲಿ. ಈಗ ವೈಭವ್ಗೆ ಏನು ಅರ್ಜೆಂಟ್ ಇಲ್ಲ. ಭಾರತ ತಂಡದಲ್ಲಿ ಆಲ್ರೆಡಿ ಸಾಕಷ್ಟು ಅನುಭವ ಇರುವಂತ ಮ್ಯಾಚ್ ವಿನ್ನರ್ಗಳು ಅಥವಾ ವಿಶ್ವಕಪ್ ಹೀರೋಗಳು ಇದ್ದಾರೆ. ಸೊ ಅವ್ರು ಆಡ್ಲಿ. ಜೊತೆಗೆ ಟಾಪ್ 5 ಬ್ಯಾಟಿಂಗ್ ಚೆನ್ನಾಗಿರೋದ್ರಿಂದ ಬೇರೆಯವರ ಚಾನ್ಸ್ಗೆ ಕತ್ತರಿ ಬೇಡ. ಈ ಟಾಪ್ 5ನಲ್ಲಿ ಆಲ್ರೆಡಿ ಶೆಡ್ಯೂಲ್ ಫಿಕ್ಸ್ ಆಗಿರುವಂಥದ್ದು ಅಭಿಷೇಕ್, ಸಂಜು, ಇಶಾನ್ ಕಿಶನ್ ಹಾಗೆ ಶ್ರೇಯಸ್ ಅಯ್ಯರ್ ಜೊತೆಗೆ ತಿಲಕ್ ವರ್ಮಾ. ಸೊ ಇವರೆಲ್ಲರೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಸೊ ಈಗ ವೈಭವ್ ಬರಬೇಕು ಅಂದ್ರೆ ಇವರಲ್ಲಿ ಒಬ್ಬರನ್ನ ತೆಗಿಬೇಕು. ಸೊ ಆ ರೀತಿಯಾಗಿ ಅವರನ್ನ ಹೊರ ಕಳಿಸೋದು ಬೇಡ. ಮುಖ್ಯವಾಗಿ ವಿಶ್ವಕಪ್ ಹೀರೋ ಸಂಜು ಸ್ಯಾಮ್ಸನ್ಗೆ ಮತ್ತಷ್ಟು ಅವಕಾಶ ಸಿಗ್ಲಿ ಎನ್ನುವಂಥದ್ದು. ಸೊ ಇಲ್ಲಿ ಸೂರ್ಯವಂಶಿಯನ್ನ ಡೆಬ್ಯೂ ಮಾಡಿಸ್ಬೇಕಂದ್ರೆ ಒಬ್ಬರನ್ನ ಕೂರಿಸ್ಬೇಕು ಅಂದಾಗ ಎಲ್ಲರ ಕಣ್ಣಿರುವಂಥದ್ದು ಸಂಜು ಸ್ಯಾಮ್ಸನ್ ಮೇಲೆ. ಸೊ ಸಂಜುಗೆ ಅವಕಾಶ ಕೊಡಿ, ಯಾಕಂದ್ರೆ ಸಂಜುವಿಂದಾಗಿ ಭಾರತ ವಿಶ್ವಕಪ್ ಗೆಲ್ಲೋಕೆ ಮುಖ್ಯ ಕಾರಣವಾಗಿತ್ತು ಅನ್ನೋದು ಇವರ ವಾದ. ಹಾಗೆ 15 ವರ್ಷದ ವೈಭವ್ಗೆ ಚಾನ್ಸ್ ವಿಚಾರದಲ್ಲಿ ಅರ್ಜೆಂಟ್ ಮಾಡೋದು ತಪ್ಪು. ಸೊ ಇಲ್ಲಿ ಅರ್ಜೆಂಟ್ ಏನಿಲ್ಲ, ಅವ್ರಿಗಿನ್ನ 15 ವರ್ಷ ಕಲಿಯೋ ಸಾಕಷ್ಟಿದೆ. ಸೂರ್ಯವಂಶಿ ಕಲೀಲಿ ಅಂತಿದ್ದಾರೆ. ಜೊತೆಗೆ ಪ್ಲೇಯಿಂಗ್ 11 ಆಡಿಲ್ಲ ಎಂದ ಮಾತ್ರಕ್ಕೆ ಕಲಿಯುವುದು ಸಾಕಷ್ಟಿದೆ. ಸೊ ಇಲ್ಲಿ ಪ್ಲೇಯಿಂಗ್ 11 ಆಡಿಸಿಲ್ಲ ಅಂದ ಮಾತ್ರಕ್ಕೆ ಅಲ್ಲೇನು ಅವ್ರು ಕುತ್ಕೊಂಡು ಬೆಂಚ್ ಕಾಯಿಸ್ತಿದ್ದಾರೆ ಅಥವಾ ವೇಸ್ಟ್ ಮಾಡ್ತಿದ್ದಾರೆ ಟೈಮ್ ಅಂತಲ್ಲ. ಸೊ ಅಲ್ಲಿ ಕುತ್ಕೊಂಡು ಕೂಡ ನೋಡಿ ಕಲಿಯೋದೇ ಜಾಸ್ತಿ ಇರುತ್ತೆ, ಕಲೀಲಿ. ಜೊತೆಗೆ ಬೆಂಚ್ ಕಾದ್ರೂ ಕೂಡ ತಂಡದ ವಾತಾವರಣದ ಬಗ್ಗೆ ತಿಳಿಯೋದು ತುಂಬಾ ಇದೆ. ಯಾಕಂದ್ರೆ ಬೆಂಚ್ ಕಾದ್ರೂ ಕೂಡ ಭಾರತ ಸೀನಿಯರ್ಸ್ ತಂಡದ
ಡಗ್ಔಟ್ ಹಾಗೆ ಡ್ರೆಸ್ಸಿಂಗ್ ರೂಮ್, ಸೊ ಹೇಗೆ ಅಲ್ಲಿ ಪ್ಲಾನ್ಗಳಾಗುತ್ತೆ, ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಎಲ್ಲ ಕೂಡ ಗೊತ್ತಾಗ್ತಾ ಇರುತ್ತೆ. ಸೊ ತಿಳ್ಕೊಳ್ಳಿ ಸ್ವಲ್ಪ ದಿನ ಅನ್ನೋದು ಇವರ ವಾದ. ಹೀಗೆ ಸೂರ್ಯವಂಶಿ ಆಡದೆ ಇದ್ರೂ ಕೂಡ ಆತನಿಗೆ ಲಾಭವೇ ಇದೆ ಅನ್ನುವರು ಕೂಡ ಇದ್ದಾರೆ. ಸೊ ಅಲ್ಲಿಗೆ ಬಾಸ್ ಬೇಬಿ ಡೆಬ್ಯೂ ವಿಚಾರದಲ್ಲಿ ಪರ ವಿರೋಧ ಎರಡೂ ನಡೀತಾ ಇದೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ಬಳಿಕ ಬಿಸಿಸಿಐ ಕೂಡ ಈ ಬಗ್ಗೆ ಮೌನ ಮುರಿದಿದೆ. ಬಿಸಿಸಿಐನ ಉಪಾಧ್ಯಕ್ಷರಾಗಿರುವಂತ ರಾಜೀವ್ ಶುಕ್ಲಾ ವೈಭವ್ ಸೂರ್ಯವಂಶಿ ಅವರ ಭಾರತ ತಂಡದ ಪದಾರ್ಪಣೆ ನಿರ್ಧಾರವನ್ನ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೆ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಅವರಿಗೆ ಬಿಟ್ಟದ್ದು ಅವರೇ ತೆಗೆದುಕೊಳ್ತಾರೆ ಎಂದಿದ್ದಾರೆ. ಸೊ ಅಲ್ಲಿಗೆ ಸೂರ್ಯವಂಶಿ ಆಡ್ಬೇಕಾ ಬೇಡವಾ ಅನ್ನೋದನ್ನ ಕೋಚ್ ಮತ್ತು ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರೆ. ನಮಸ್ಕಾರ.